ಇನ್ನು ಮುಡಾ ಕೇಸಿಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಟ್ವಿಸ್ಟ್ಗಳು ಕೂಡ ಸಿಗ್ತಾ ಇದೆ. ಅದರಲ್ಲೂ ಮುಖ್ಯಮಂತ್ರಿಯವರ ಪತ್ನಿ ಬರೆದಿರುವಂಥ ಪತ್ರವನ್ನು ಏನಾದರೂ ತಿರುಚಲಾಗಿದೆಯಾ, ಅಥವಾ ಈ ಪತ್ರಕ್ಕೆ ವೈಟ್ನರ್ ಹಾಕಿ ಏನಾದರೂ ಬದಲಾಯಿಸಲಾಗಿದೆಯಾ, ಅಥವಾ ಈ ತೆಗೆದುಕೊಂಡಂಥ ಇಯರ್ ಇದೆಯಲ್ಲ ಪ್ರಾಪರ್ಟಿದು ಅದನ್ನೇ ಏನಾದರೂ ಬದಲಾಯಿಸಿದಾರಾ? ಇವೆಲ್ಲ ಪ್ರಶ್ನೆಗಳು ಕೂಡ ಈಗ ಎದ್ದಿವೆ. ಮುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಬೀಸೋ ದೊಣ್ಣೆಯಿಂದ ಸದ್ಯ ತಪ್ಪಿಸಿಕೊಂಡಿದ್ದಾರೆ. ಆಗಸ್ಟ್ 29ಕ್ಕೆ ಹೈಕೋರ್ಟ್ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ. ಈ ನಡುವೆಯೇ ಪ್ರಕರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮುಡಾದಿಂದ ಸೈಟ್ ಹಂಚಿಕೆಯಾದ ವರ್ಷಕ್ಕೂ ಸಿಎಂ ಪತ್ನಿಯ ಸಹೋದರ ಜಮೀನು ಖರೀದಿಸಿದ ವರ್ಷಕ್ಕೂ ವ್ಯತ್ಯಾಸ ಕಂಡುಬಂದಿರೋದು ಪತ್ತೆಯಾಗಿದೆ. ಖುದ್ದು ಮುಡಾಗೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಬರೆದಿರೋ ಪತ್ರದಲ್ಲೇ ಉಲ್ಲೇಖವಾಗಿದೆ. ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಮ್ಮ ಬರೆದಿದ್ದ ಪತ್ರ ಲಭ್ಯ. ಸೈಟ್ ಹಂಚಿಕೆ ಬಳಿಕ ಜಮೀನು ಖರೀದಿಸಿದ್ರ ಸಿಎಂ ಬಾಮೈದ. ಮುಡಾಗೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಬರೆದ ಪತ್ರದಿಂದ ಪ್ರಕರಣಕ್ಕೆ ಇದೀಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ 2014ರಲ್ಲೇ ಸಿಎಂ ಸಿದ್ದರಾಮಯ್ಯ ಪತ್ನಿ ಬರೆದಿರೋ ಎಕ್ಸ್ಕ್ಲೂಸಿವ್ ಪತ್ರವೊಂದು ಲಭ್ಯವಾಗಿದೆ. ಮುಡಾ ನಿವೇಶನ ಹಂಚಿಕೆ ಮಾಡಿರೋ ವರ್ಷಕ್ಕೂ ಸಿಎಂ ಪತ್ನಿಯ ಸಹೋದರ ಜಮೀನು ಖರೀದಿಸಿದ ವರ್ಷಕ್ಕೂ ವ್ಯತ್ಯಾಸ ಕಂಡುಬಂದಿರೋದು ಪತ್ತೆಯಾಗಿದೆ. ಈ ಬಗ್ಗೆ ಪತ್ರದಲ್ಲಿಯೇ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ. ಯಾಕಂದ್ರೆ 2001ರಲ್ಲೇ ದೇವನೂರು 3ನೇ ಹಂತದ ಬಡಾವಣೆ ನಿರ್ಮಾಣವಾಗಿದೆ. 2001ರಲ್ಲೇ ಬಡಾವಣೆಯಲ್ಲಿನ ನಿವೇಶನ ಹಂಚಿಕೆ ಮಾಡಲಾಗಿದೆ ಎಂದು ಪತ್ರದಲ್ಲಿ ನಮೂದು ಮಾಡಲಾಗಿದೆ. ಕೆಸರೆ ಗ್ರಾಮದ ಜಮೀನನ್ನ ದೇವನೂರು 3ನೇ ಹಂತದ ಬಡಾವಣೆ ಮಾಡಲಾಗಿದೆ. ಆದರೆ ನಿವೇಶನ ಹಂಚಿಕೆ ಅಂತ ಗೊತ್ತಿದ್ರು 2004ರಲ್ಲಿ ಸಿಎಂ ಪತ್ನಿಯ ಸಹೋದರ ಹೇಗೆ ಖರೀದಿ ಮಾಡಿದ್ರು ಅನ್ನೋದೇ ಇದೀಗ ಅನುಮಾನಕ್ಕೆ ಕಾರಣವಾಗಿದೆ. ಹತ್ತು ವರ್ಷ ಯಾಕೆ ಸುಮ್ಮನೆ ಇದ್ರು ಅನ್ನೋದೇ ಇದೀಗ ಅನುಮಾನ. 2004ರಲ್ಲಿ ಸಿಎಂ ಸಿದ್ದರಾಮಯ್ಯ ಪತ್ನಿಯ ಸಹೋದರ ಸೈಟ್ ಖರೀದಿ ಮಾಡ್ತಾರೆ. ನಂತರ 2010ರಲ್ಲಿ ಸಿಎಂ ಪತ್ನಿಗೆ ಗಿಫ್ಟ್ ರೂಪದಲ್ಲಿ ಕೊಡ್ತಾರೆ. ಇಷ್ಟೆಲ್ಲ ಆದ್ರೂ ಸುಮಾರು 10 ವರ್ಷಗಳ ಕಾಲ ಸುಮ್ಮನೆ ಯಾಕಿದ್ರು ಅನ್ನೋದು ಮತ್ತೊಂದು ಅನುಮಾನಕ್ಕೆ ಕಾರಣವಾಗಿದೆ. ಸಿದ್ದರಾಮಯ್ಯ ಸಿಎಂ ಆಗೋದೇ ಕಾಯ್ತಿದ್ರು ಅನ್ನೋ ಆರೋಪವು ಕೇಳಿ ಬಂದಿದೆ. ಯಾಕಂದ್ರೆ ಸಿಎಂ ಆದ ಮೇಲೆ ಹೇಗಾದ್ರೂ ಮಾಡಿ ಸೇಫ್ ಆಗ್ಬೋದು ಅನ್ನೋ ಲೆಕ್ಕಾಚಾರವೂ ಇತ್ತಂತೆ. ಹೀಗಾಗಿ 2013ರಲ್ಲಿ ಸಿಎಂ ಆದ ಬಳಿಕ 2014ರಲ್ಲಿ ಮುಡಾಗೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪತ್ರ ಬರೆಯುತ್ತಾರೆ. 2014ರಲ್ಲಿ ಪತ್ರ ಬರೆದಿರೋ ಬಗ್ಗೆ ಸೀಲ್ ಸಮೇತ ಪತ್ರದಲ್ಲಿ ಉಲ್ಲೇಖವಾಗಿದೆ. ಹಾಗಾದ್ರೆ ಮೈಸೂರು ಡಿಸಿಗೆ 2014ರಲ್ಲಿ ಸಿಎಂ ಪತ್ನಿ ಬರೆದ ಪತ್ರದಲ್ಲೇನಿದೆ ಅನ್ನೋದು ನೋಡೋದಾದ್ರೆ, ಇಂದ ಶ್ರೀಮತಿ ಪಾರ್ವತಿ, ಮನೆ ನಂಬರ್ 206, 16ನೇ ಕ್ರಾಸ್, ವಿಜಯನಗರ, ಬೆಂಗಳೂರು. ಇವರಿಗೆ ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು. ಮಾನ್ಯರೇ, ಮೈಸೂರು ತಾಲೂಕು ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3 ಎಕರೆ 16 ಗುಂಟೆ ಎಕರೆ ಜಮೀನನ್ನ ಭೂಸ್ವಾಧೀನ ಪ್ರಕ್ರಿಯೆಯಿಂದ ಸರ್ಕಾರ ಕೈಬಿಟ್ಟಿದ್ರೂ ಕೂಡ ಪ್ರಾಧಿಕಾರವು ಸದರಿ ಜಮೀನಿನಲ್ಲಿ ಬಡಾವಣೆ ರಚಿಸಿದ್ದು ಈ ಬಾಬ್ತು ಇಷ್ಟೇ ವಿಸ್ತೀರ್ಣದ ಬದಲಿ ಜಮೀನು ನೀಡುವ ಬಗ್ಗೆ ಮೈಸೂರು ತಾಲೂಕು ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3 ಎಕರೆ 16 ಗುಂಟೆ ಜಮೀನಿಗೆ ನಾನು ಭೂ ಮಾಲೀಕಳಾಗಿದ್ದು ಸದರಿ ಜಮೀನಿಗೆ ಪ್ರಾಧಿಕಾರವು ದಿನಾಂಕ 31/10/1992ರಲ್ಲಿ ದೇವನೂರು 3ನೇ ಹಂತ ಬಡಾವಣೆ ರಚಿಸಲು ಭೂ ಸ್ವಾಧೀನಪಡಿಸಿಕೊಳ್ಳಲು ಅಂತಿಮ ಅಧಿಸೂಚನೆ ಹೊರಡಿಸಿರುತ್ತೆ. ಸದರಿ ಜಮೀನನ್ನ ಸರ್ಕಾರವು ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಟ್ಟು ಆದೇಶ ಸಂಖ್ಯೆ NAI 499 ಅಪ್ರಾವಿ 96 ದಿನಾಂಕ 18/5/1998ರಲ್ಲಿ ಅಧಿಸೂಚನೆ ಹೊರಡಿಸಲಾಗಿದೆ. ಸದರಿ ಜಮೀನಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅನ್ಯಕ್ರಾಂತ ಆದೇಶವಾಗಿರುತ್ತೆ. ಆದೇಶ ಸಂಖ್ಯೆ ALN-1 190 2004 ದಿನಾಂಕ 15/7/2005. ಆದರೂ ಸರ್ಕಾರದಿಂದ ಅಧಿಸೂಚನೆಯಿಂದ ಕೈಬಿಟ್ಟ ಜಮೀನನ್ನ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅನ್ಯಕ್ರಾಂತವಾದ ಜಮೀನನ್ನ ಪ್ರಾಧಿಕಾರವು ದೇವನೂರು 3ನೇ ಹಂತದ ಬಡಾವಣೆ ರಚಿಸಲು ಉಪಯೋಗಿಸಿಕೊಂಡು 3 ಎಕರೆ 16 ಗುಂಟೆ ಜಮೀನಿನಲ್ಲಿ ನಿವೇಶನ, ಬಡಾವಣೆ, ರಸ್ತೆ ಮತ್ತು ಸಾರ್ವಜನಿಕ ಉದ್ಯಾನವನ ಅಭಿವೃದ್ಧಿಪಡಿಸಿ 2001ರಲ್ಲಿ ಸದರಿ ಬಡಾವಣೆಯಲ್ಲಿ ನಿವೇಶನ ಹಂಚಿಕೆ ಮಾಡಲಾಗಿರುತ್ತೆ. ನನ್ನ ಜಮೀನಿಗೆ ಈವರೆಗೂ ಪ್ರಾಧಿಕಾರವು ಯಾವುದೇ ರೀತಿಯ ಪರಿಹಾರವನ್ನ ನೀಡಿರುವುದಿಲ್ಲ. ಆದ್ರಿಂದ
ನನ್ನ 3 ಎಕರೆ 16 ಗುಂಟೆ ಜಮೀನಿಗೆ ಅನುಗುಣವಾಗಿ ಅಷ್ಟೇ ವಿಸ್ತೀರ್ಣದ ಜಮೀನನ್ನ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ. ಇಲ್ಲವಾದಲ್ಲಿ ನನ್ನ ಜಮೀನನ್ನ ನನಗೆ ಹಿಂದಿರುಗಿಸುವಂತೆ ಕೋರಿಕೊಳ್ತೇನೆ. ನನ್ನ ಜಮೀನಿನ ಬಾಬ್ತು ಹಕ್ಕು ದಾಖಲೆಗಳಾದ ಕ್ರಯಪತ್ರ, ಅನ್ಯಕ್ರಾಂತ ಆದೇಶ, ಆರ್ಟಿಸಿ ದಾಖಲೆಗಳನ್ನ ಈ ಪತ್ರದೊಂದಿಗೆ ಲಗತ್ತಿಸಿರುತ್ತೇನೆ. ತಮ್ಮ ವಿಶ್ವಾಸಿ ಪಾರ್ವತಿ. ಸ್ಥಳ ಮೈಸೂರು. ಮುಡಾ ಹಗರಣ ಮುಚ್ಚಿ ಹಾಕಲು ಯತ್ನಿಸಿದ್ರ ಅಧಿಕಾರಿಗಳು. ಯಾವ ಸ್ಥಳದಲ್ಲಿ ಎಂದು ಬರೆದ ಜಾಗಕ್ಕೆ ವೈಟ್ನರ್ ಹಾಕಿದ್ರ. ಇನ್ನು ಮುಡಾ ಹಗರಣ ಮುಚ್ಚಿ ಹಾಕೋಕೆ ಅಧಿಕಾರಿಗಳು ಯತ್ನಿಸಿದ್ರ ಅನ್ನೋ ಆರೋಪವು ಕೇಳಿ ಬಂದಿದೆ. ಯಾಕಂದ್ರೆ ತಮ್ಮ ಭೂಮಿಗೆ 50-50 ಅನುಪಾತದಲ್ಲಿ ಪರ್ಯಾಯ ನಿವೇಶನ ಕೊಡಿ ಅಂತ ಪತ್ರ ಬರೆದಿರೋದ್ರಲ್ಲಿ ಉಲ್ಲೇಖವಾಗಿದೆ. ಪತ್ರದಲ್ಲಿ ಯಾವ ಸ್ಥಳ ಅನ್ನೋದರ ಮೇಲೆ ವೈಟ್ನರ್ ಹಾಕಿರೋದು ಪತ್ತೆಯಾಗಿದೆ. ಹಾಗಾದ್ರೆ ವಿಜಯನಗರದ 2-3ನೇ ಹಂತದಲ್ಲಿ ಸೈಟ್ ಕೊಡಿ ಅಂತ ಸಿಎಂ ಪತ್ನಿ ಕೇಳಿದ್ರ ಅನ್ನೋ ಅನುಮಾನವು ಇದೀಗ ಶುರುವಾಗಿದೆ. ಒಟ್ಟಾರೆಯಾಗಿ 2014ರಲ್ಲಿ ಮುಡಾ ಅಧಿಕಾರಿಗಳು ಹಾಗೂ ಡಿಸಿಗೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಬರೆದ ಪತ್ರ ಇದೀಗ 10 ಅನುಮಾನಗಳನ್ನೇ ಸೃಷ್ಟಿಸಿದೆ. ಮುಡಾದಿಂದ ನಿವೇಶನ ಹಂಚಿಕೆಯಾಗಿರೋದು ಗೊತ್ತಿದ್ರೂ 2004ರಲ್ಲಿ ಕೃಷಿ ಜಮೀನು ಅಂತ ಯಾಕೆ ಖರೀದಿಸಿದ್ರು ಅನ್ನೋದೇ $1 ಮಿಲಿಯನ್ ಪ್ರಶ್ನೆಗಳನ್ನೇ ಹುಟ್ಟುಹಾಕಿದೆ. ಬ್ಯೂರೋ ರಿಪೋರ್ಟ್, TV9.